ಇವಾಗ ನೀವು ಸುಮಾರು ಜನ ಕೇಳಿದ್ರಿ ಇದ್ರಲ್ಲಿ ಸೈಜಸ್ ಸಿಗುತ್ತಾ ಅಂತ. ಇದ್ರಲ್ಲಿ ಟೋಟಲ್ ಎಷ್ಟು ಸೈಜ್ ಸಿಗುತ್ತೆ ಮ್ಯಾಮ್? ಅದರಲ್ಲಿ ಈ ಕೈಯಲ್ಲಿ ಒಂದು 4 ಸೈಜಸ್, 3 to 4 ಸೈಜ್ 3 ಸೈಜಸ್ ಸಿಗುತ್ತಾ? ಸೊ ಲಾರ್ಜು, ಮೀಡಿಯಮ್, ಸ್ಮಾಲ್. ಓಕೆ. ಸೊ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಹೇಳ್ತೀನಿ, ಯಾಕಂದ್ರೆ ಇದು ತುಂಬಾನೇ ನಿಮ್ಗೆ ಟ್ರೆಂಡ್ ಆಗಿರುವಂತದ್ದು, ಈ ವರ್ಷ ಆಗಿರುವಂತದ್ದು. ಕಲೆಕ್ಷನ್ಸ್ ಬಗ್ಗೆ ತುಂಬಾ ಜನ ಎನ್ಕ್ವೈರಿ ಮಾಡಿದ್ರೆ, ಹಾಗಾಗಿ ನಾನು ನಿಮ್ಗೆ ಇದ್ರಲ್ಲಿ ಇದು ಏನ್ ಸೈಜಸ್ ಬರುತ್ತೆ? ಇದು ಮೀಡಿಯಮ್, ಸ್ಮಾಲ್? ಇದು ಮೀಡಿಯಂ ಸೈಜ್ ನೋಡಿ. ಈಗ ನೀವು ನೋಡ್ತಾ ಇರುವಂತದ್ದು ಮೀಡಿಯಂ ಸೈಜ್. ಈ ಲೆಂತ್ ನೋಡಿ, ಇದು ಈ ಲೆಂತ್ ಬರುತ್ತೆ. ಒಂದು ಕೈ, ಇದು ನಮ್ಮ ಒಂದು ಹಸ್ತದ ಲೆಂತ್ ಬರುತ್ತೆ ಇದು. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಶಾಪ್ ನೇಮ್ ಹೇಳಿ. ಮೇಡಮ್ ಕನಿಕಾ ಬ್ಯಾಂಗಲ್ಸ್ 8th ಕ್ಲಾಸ್ ಅಲ್ಲಿ ಈಸ್ಟ್ ಪಾರ್ಕ್ ರೋಡ್ ಬರುತ್ತೆ ನಮ್ಮ ಶಾಪ್. ವಾಸುಮಾಲಿ ಎದುರುಗಡೆ ಬರುತ್ತೆ ನಮ್ಮ ಶಾಪ್. ಓಕೆ. ಇವತ್ತೇನ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀರಾ? ತುಂಬಾ ಕಲೆಕ್ಷನ್ಸ್ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿರೋದು. ಹೊಸ collection. ತೋರಿಸ್ತಾಳೆ, ಒಂದೊಂದೇ ನೀವು ತೋರಿಸ್ತಾ. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಸೊ ವರಮಹಾಲಕ್ಷ್ಮಿಗೆ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿದ್ರು. ಯಾವ್ಯಾವ ಕಲೆಕ್ಷನ್ಸ್ ಬಂದಿದೆ? ಇಲ್ಲಿ ನೀವು ನೋಡ್ಬೋದು ನೋಡಿ, ಡಿಸ್ಪ್ಲೇ ಇಟ್ಟಿದ್ದೀವಿ ಕಲೆಕ್ಷನ್ಸ್. ಓಕೆ. ಈ ತರ ಹಾರಗಳು ಬಂದಿದೆ. ಏನು ಜರ್ಮನ್ ಸಿಲ್ವರ್? ಜರ್ಮನ್ ಸಿಲ್ವರ್. ವಾವ್. ಹಾರ ಅಂದ್ರೆ ಇದರಲ್ಲಿ ಸೈಜಸ್ ಕೂಡ ಸಿಗುತ್ತೆ? ಸೈಜಸ್ ಸಿಗುತ್ತೆ ಇದ್ರಲ್ಲಿ. ಓಕೆ. ಮತ್ತೆ ಈ ತರ ಮಾವಿನ ಎಳೆಯಲ್ಲಿ ಸಿಲ್ವರ್, ಗೋಲ್ಡ್ ಎರಡು ಕಲರ್ ಸಿಗುತ್ತೆ. ಏನ್ ಮೇಡಮ್ 3.5 ಇರುತ್ತಾ? ಇಲ್ಲ, ನಿಮ್ ಡೋರ್ ಲೆಂತ್ ಎಷ್ಟಿರುತ್ತೋ ಅಷ್ಟು ಮೆಜರ್ಮೆಂಟ್ ಮಾಡ್ಕೊ ಬಂದ್ರೆ ಅಷ್ಟು ಉದ್ದ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಇರುತ್ತೆ. ಓಕೆ. ಇಲ್ಲಿ ನೋಡ್ಬೋದು ನೀವು ಬ್ರಾಸ್ ಅಲ್ಲಿ ಕೈ ಕಾಲು. ಇದು ಬಂದು ನಿಮ್ಗೆ ಹಾಫ್, ಇದು ಬಟ್ಟೆ ಕೈ ಕಾಲಿಗೆ ಫಿಕ್ಸ್ ಮಾಡೋ ಅಂತದ್ದು. ಇದು ಅರ್ಧ ಬರುತ್ತೆ, ಇದು ನಿಮ್ಗೆ ಫುಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ ನೋಡಿ, ಸಗದಾಗಿದೆ ನೋಡಿ. ವೆರಿ ನೈಸ್. ಸೊ ಇದೆಲ್ಲ ಏನ್ ಮ್ಯಾಮ್? ಇದು ತುಂಬಾ ಚೆನ್ನಾಗಿದೆ. ಇದೆಲ್ಲ ನಿಮಗೆ ಲಕ್ಷ್ಮಿ ಮುಖವಾಡಕ್ಕೆ ಡೆಕೋರೇಷನ್ ಮಾಡುವಂತ ಐಟಮ್ಸ್ ಇದೆಲ್ಲ. ವಾವ್, ಎಷ್ಟು ಅದ್ಭುತವಾಗಿದೆ ನೋಡಿ. ಇದನ್ನೆಲ್ಲ ನಿಮ್ಗೆ ಕಟ್ ಮಾಡಿ ಅಲ್ಲಲ್ಲಿ ಬಿಟ್ ತರ ಹಂಚ್ಕೊಡ್ತಾ ಇದ್ದಾರೆ. ಓಕೆ. ಇದು ಕಿರೀಟಗಳನ್ನ ನೋಡ್ಬೋದು, ಕಲೆಕ್ಷನ್ಸ್ ಇದೆ. ಇದರಲ್ಲಿ ಸೈಜಸ್ ಅವೈಲೇಬಲ್ ಇದೆ ನೋಡಿ. ಎಷ್ಟು ಅದ್ಭುತವಾಗಿ ಸೈಜಸ್ ಕೂಡ ಇದೆಯಾ? ಸೈಜಸ್ ನೋಡಿ. ಈ ತರ ಸ್ಟೋನ್ ವರ್ಕ್ ಅಲ್ಲಿ ಬೇಕಾದ್ರೂ ಕೂಡ ಸಿಗುತ್ತೆ. ನಿಮ್ಗೆ ಸ್ಮಾಲ್ ಸೈಜ್ ಇಂದ ಇರುತ್ತೆ, ಬಿಗ್ ಸೈಜ್ ತನಕ ಅವೈಲೇಬಲ್ ಇದೆ. ವೆರಿ ನೈಸ್. ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ, ಸಖತ್ತಾಗಿದೆ. ಈ ತರ ಇದು ಬ್ರಾಸ್ ಅಲ್ಲ? ಬ್ರಾಸ್. ಓಕೆ. ಬ್ರಾಸ್ ಅಲ್ಲಿ ನೀವು ಆ ತರನು ಕೂಡ ನೋಡ್ಬೋದು. ಹ್ಯಾಂಡಲ್ ಕೊಂಡೆ ಇರುವಂತದ್ದು ಕೂಡ ನೀವು ನೋಡ್ಬೋದು. ಸೈಜಸ್ ಕೂಡ ಇರುತ್ತೆ ನೋಡಿ. ವೆರಿ ನೈಸ್, ಸೂಪರ್. ನೆಕ್ಸ್ಟ್ ಇದೆಲ್ಲ ಜರ್ಮನ್ ಸಿಲ್ವರ್ ಐಟಮ್. ಜರ್ಮನ್ ಸಿಲ್ವರ್ ಐಟಮ್ ಅಲ್ಲಿ ನಿಮ್ಗೆ ಎಂಟೈರ್ ಸೆಟ್ ಸಿಗುತ್ತೆ. ದೀಪ ಸಿಗುತ್ತೆ, ಕುಂಕುಮದ ಬಟ್ಟಲು ಸಿಗುತ್ತೆ, ಕಾಮಾಕ್ಷಿ ದೀಪ ಸೈಜಸ್ ಕೂಡ ಸಿಗುತ್ತೆ. ಸೊ ಯಾವ್ದೇ ಕಲೆಕ್ಷನ್ಸ್ ತಗೊಳ್ತಾ ಇದ್ರು ಫ್ರೆಂಡ್ಸ್, ನೀವು ಎಲ್ಲಾದ್ರೂ ಕೂಡ ನಿಮ್ಗೆ ಸೈಜಸ್ ಸಿಗುತ್ತೆ. ಯಾಕಂದ್ರೆ ಇವಾಗ ನೀವು ಸುಮಾರು ಜನ ಕೇಳಿದ್ರಿ ಇದ್ರಲ್ಲಿ ಸೈಜಸ್ ಸಿಗುತ್ತಾ ಅಂತ. ಇದ್ರಲ್ಲಿ ಟೋಟಲ್ ಎಷ್ಟು ಸೈಜ್ ಸಿಗುತ್ತೆ ಮ್ಯಾಮ್? ಅದರಲ್ಲಿ ಈ ಕೈಯಲ್ಲಿ ಒಂದು 4 ಸೈಜಸ್, 3 to 4 ಸೈಜ್ 3 ಸೈಜಸ್ ಸಿಗುತ್ತಾ? ಸೊ ಲಾರ್ಜು, ಮೀಡಿಯಮ್, ಸ್ಮಾಲ್. ಓಕೆ. ಸೊ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ಹೇಳ್ತೀನಿ, ಯಾಕಂದ್ರೆ ಇದು ತುಂಬಾನೇ ನಿಮ್ಗೆ ಟ್ರೆಂಡ್ ಆಗಿರುವಂತದ್ದು, ಈ ವರ್ಷ ಆಗಿರುವಂತದ್ದು. ಕಲೆಕ್ಷನ್ಸ್ ಬಗ್ಗೆ ತುಂಬಾ ಜನ ಎನ್ಕ್ವೈರಿ ಮಾಡಿದ್ರೆ, ಹಾಗಾಗಿ ನಾನ್ ನಿಮ್ಗೆ ಇದ್ರಲ್ಲಿ ಇದೇನ್ ಸೈಜಸ್ ಬರುತ್ತೆ? ಇದು ಮೀಡಿಯಮ್, ಸ್ಮಾಲ್? ಇದು ಮೀಡಿಯಂ ಸೈಜ್ ನೋಡಿ. ಈಗ ನೀವು ನೋಡ್ತಾ ಇರುವಂತದ್ದು ಮೀಡಿಯಂ ಸೈಜ್. ಈ ಲೆಂತ್ ನೋಡಿ, ಇದು ಈ ಲೆಂತ್ ಬರುತ್ತೆ. ಒಂದು ಕೈ, ಇದು ನಮ್ಮ ಒಂದು ಹಸ್ತದ ಲೆಂತ್ ಬರುತ್ತೆ. ಇದು ಮೀಡಿಯಂ ಸೈಜ್. ನೋಡ್ಬೋದು ದೇವರಿಗೆ ಅಂತ ಕಾಲ್ಗೆ. ಸೊ ಇದರಲ್ಲಿ ಬೆಳ್ಳಿಯಲ್ಲೂ ಕೂಡ ಸಿಗುತ್ತೆ, ಗೋಲ್ಡ್ ಅಲ್ಲೂ ಕೂಡ ಸಿಗುತ್ತೆ. ಸೂಪರ್. ಸೊ ನೆಕ್ಸ್ಟ್ ಜರ್ಮನ್ ಸಿಲ್ವರ್ ಐಟಮ್ಸ್. ನೀವು ದೀಪ ನೋಡಿರ್ಬೋದು, ದೊಡ್ಡ ದೀಪ. ಇದರಲ್ಲಿ ಸೈಜಸ್ ಅವೈಲೇಬಲ್ ಇದೆ. ಮತ್ತೆ ಇದ್ರಲ್ಲಿ ನಿಮ್ಗೆ ಸೈಜ್ ಕಸ್ಟಮೈಸ್ ಬೇಕಂದ್ರೆ ಕಸ್ಟಮೈಸ್ ಇರುತ್ತೆ. ಓಕೆ. ತಟ್ಟೆ ನೋಡ್ಬೋದು. ಓಕೆ. ಚೆನ್ನಾಗಿದೆ ನೋಡಿ. ವೆರಿ ನೈಸ್, ಸೂಪರ್, ಸಖತ್ತಾಗಿದೆ. ಪಂಚಪಾತ್ರೆ ಉದಾಹರಣೆಯಲ್ಲಿ ನಿಮ್ಗೆ ಪ್ಲೇನ್ ಸಿಗುತ್ತೆ. ಇದರಲ್ಲಿ ಡಿಸೈನ್ ಇರೋದು ಸಿಗುತ್ತೆ, ಕುಂಕುಮದ ಬಟ್ಲು. ಓಕೆ. ಮತ್ತೆ ಡಿಸೈನ್ ಇರೋಂತ ತಟ್ಟೆ. ವಾವ್, ಚೆನ್ನಾಗಿದೆ ನೋಡಿ. ಸೊ ಇದು ಕಂಪ್ಲೀಟ್ ಪೂಜಾ ಸೆಟ್ ನೋಡಿ. ನೀವು ನೋಡ್ಬೋದು ಅಷ್ಟಲಕ್ಷ್ಮಿ ಚೌಕ. ವಾವ್, ವೆರಿ ನೈಸ್ ಮ್ಯಾಮ್. ಇದರಲ್ಲೂ ಸೈಜಸ್ ಅವೈಲೇಬಲ್. ಓಕೆ. ಇದೆಲ್ಲ ಇದೆಲ್ಲ ದೇವರಿಗೆ ಯೂಸ್ ಮಾಡುವಂತ ಮೆಟೀರಿಯಲ್ಸ್. ಓಕೆ. ಸೊ ಇವಾಗ ದೇವ್ರಿಗೆ ಮುಖವಾಡಕ್ಕೆ ಅಲಂಕಾರ ಮಾಡೋದಕ್ಕೆಲ್ಲ ಯಾವ್ಯಾವ ರೀತಿ ಬೇಕೋ ಆತರ ಎಲ್ಲಾನು ಕೂಡ ಸಿಗುತ್ತೆ ನೋಡಿ. ಎಷ್ಟು ಅದ್ಭುತವಾಗಿದೆ ನೋಡಿ. ಇದೆಲ್ಲ ನಿಮ್ಗೆ ಪರ್ ಪೀಸ್ ಅಲ್ಲಿ, ನಿಮ್ಗೆ ಬಾಕ್ಸಸ್ ಅಲ್ಲಿ ಎಲ್ಲಾ ರೀತಿನೂ ಡಿಸೈನ್ಸ್ ಗಳು ಕೂಡ ಸಿಗುತ್ತೆ. ಅದ್ರಲ್ಲಿ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಷ್ಟು ಅದ್ಭುತವಾಗಿರೋಂಥದ್ದು ನೋಡಿ. ಚೆನ್ನಾಗಿದೆ, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಇದ್ರಲ್ಲಿ ನಿಮ್ಗೆ ಬಾಕ್ಸಸ್ ಅಲ್ಲಿ ಇರುತ್ತೆ. ಇದ್ರಲ್ಲಿ ನೀವು ಯಾವ ರೀತಿ ರಿಕ್ವೈರ್ಡ್ ನೀವು ಕೇಳ್ತಿರೋ, ಸೊ ಅದ್ರ ಮೇಲೆ ಅವರು ನಿಮ್ಗೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಸ್ಪಾಟ್ ಅಲ್ಲಿ ಕೂಡ ಬಂದು ಮಾಡಿಸ್ಕೊಳ್ಬಹುದು, ಇಲ್ಲ ಅಂದ್ರೆ ಟೈಮ್ ತಗೊಂಡು ಕೂಡ ನೀವು ಮಾಡಿಸ್ಕೊಳ್ಬಹುದು. ಬಟ್ ಆದಷ್ಟು ಬೇಗ ಬನ್ನಿ, ಯಾಕಂದ್ರೆ ಹಬ್ಬ ಇರೋದ್ರಿಂದ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಬಂದ್ರೆ ಒಳ್ಳೇದು.
ಸೊ ಇದು ಕಂಪ್ಲೀಟ್ ಆಗಿ ಚೆನ್ನಾಗಿದೆ ಮ್ಯಾಮ್ ಇದು. ಇದು ಕಂಪ್ಲೀಟ್ ಸೆಟ್. ಇವಾಗ ಕಸ್ಟಮರ್ ರೆಡಿ ಮಾಡ್ಕೋತಾ ಇದ್ದಾರೆ. ಹಾ ಇಲ್ಲಿ ನೀವು ನೋಡಬಹುದು. ಹಾ ಓಕೆ. ವಾವ್, ವೆರಿ ನೈಸ್. ಇದ್ರಲ್ಲಿ ಸೈಜಸ್ ಕೂಡ ಇದೆ ಅಲ್ಲ? ಇದರಲ್ಲಿ ಸೈಜಸ್ ಇರುತ್ತೆ. ಇದು ಎರಡ್ size ಬರುತ್ತೆ. ಸ್ಮಾಲ್ ಇದೆ, ಇದು ಸ್ವಲ್ಪ ಬಿಗ್ ಅಲ್ಲಿ ಇದೆ ಅಲ್ಲ, ಲಾರ್ಜ್ ಇದೆ. ನೋಡ್ತಾ ಇರ್ಬೋದು. ಇದು ಕಸ್ಟಮರ್ ಕೇಳಿರುವಂತದ್ದು. ಸೊ ಹಾಗಾಗಿ ಅದಕ್ಕೆ ಸೈಜಸ್ ತಕ್ಕನಾಗಿ ಅವ್ರು ಇವತ್ತು ಕಸ್ಟಮೈಸ್ ಮಾಡಿ ಅವ್ರಿಗೆ ಬೇಕಾಗಿರೋ ಜ್ಯುವೆಲ್ರಿಗಳನ್ನ ಈಗ ರೆಡಿ ಮಾಡ್ತಾ ಇದ್ರಿ ನೀವು. ಇದು ಜರ್ಮನ್ ಸಿಲ್ವರ್ ಫೇಸ್ ಗೆ ಪೇಂಟ್ ಮಾಡಿರೋಂಥದ್ದು. ಓಕೆ. ಹಾ ಹಾ, ನೋಡಿ ನೀವೇ ಪೇಂಟ್ ಮಾಡಿರೋದಾ? ನಾವೇ paint. ಕಸ್ಟಮೈಸ್ ಕೂಡ Customize ಕೂಡ ಪೇಂಟಿಂಗ್ ಇದೆ ಮಾಡ್ಕೊಡ್ತೀವಿ. ಅಲ್ವಾ? ನಿಮ್ದು ಸಿಲ್ವರ್ ಫೇಸ್ ತಗೊಬಂದ್ ಕೊಟ್ರೆ ಪೇಂಟಿಂಗ್. ಓಕೆ. ಸೊ ನೋಡಿ, ಇದೆಲ್ಲನೂ ಕೂಡ ಕಸ್ಟಮರ್ ಅವರ ರಿಕ್ವೈರ್ಡ್ ತಕ್ಕಾಗಿ ಇರುವಂತ ಜ್ಯುವೆಲ್ರಿಗಳನ್ನ ಸೆಲೆಕ್ಟ್ ಮಾಡಿರೋಂಥದನ್ನ ಇವರು ಇಲ್ಲಿ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ನಿಮ್ಗೆ ಸ್ಪಾಟ್ ಅಲ್ಲಿ ಕೂಡ ರೆಡಿ ಆಗ್ತಾ ಇದೆ. ನೀವು ಯಾವ ರೀತಿ ನೀವು ಕೇಳ್ತಾ ಇರ್ತೀರ ಜ್ಯುವೆಲ್ರಿ, ಅದ್ರ ಮೇಲೆ ಅವರು ನಿಮ್ಗೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ಇದ್ ನೋಡ್ತಾ ಇರ್ಬೋದು, ಕಸ್ಟಮರ್ಸ್ ಕಂಪ್ಲೀಟ್ ಸೆಟ್ ಮಾಡ್ಕೊಂಡಿದ್ದಾರೆ. ಸೊ ಆರ್ಡರ್ ಕೊಟ್ಟಿರೋಂಥದ್ದು Order ಫೈನಲ್ ಕೊಟ್ಟಿರೋಂಥದ್ದು ಔಟ್ಲುಕ್ ಯಾವ final ರೀತಿ ಇದೆ ನೋಡಿ. ಸಖತ್ತಾಗಿದೆ. ಅಮ್ಮನವ್ರ ಕಳೆ ನೋಡೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಅದ್ಭುತವಾಗಿರುವಂತ ಒಂದು ಫೇಸ್ ಡೆಕೋರೇಷನ್ ಮಾಡಿರೋಂಥದ್ದು. ಸ್ಪಾಟ್ ಅಲ್ಲೇ ನಿಮ್ಗೆ ಇದು ಕಸ್ಟಮೈಸ್ ಕೂಡ ಮಾಡ್ಕೊಟ್ಟಿರೋಂಥದ್ದು. ವೆರಿ ನೈಸ್ ಮ್ಯಾಮ್. ಮೇಡಮ್ ನೆಕ್ಸ್ಟ್ ನೋಡಿ, ಇದು ವರಮಹಾಲಕ್ಷ್ಮಿ, ಇದು ಕೃಷ್ಣ ಜನ್ಮಾಷ್ಟಮಿ ಬರ್ತದೆ. ಕೃಷ್ಣ ಜನ್ಮಾಷ್ಟಮಿ ಮಕ್ಕಳಿಗೆ ಡ್ರೆಸ್ ಹಾಕ್ತಾರಲ್ವಾ, ಅದಕ್ಕೆ ಬೆಲ್ಟು, ಬಾಜುಬಂದಿ, ಕೊಳಲು, ಹಾರ ಎಲ್ಲ ಇದೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಇವಾಗ ಐಟಮ್ಸ್. ಅದ್ರ ಜೊತೆಗೆ ಬಟ್ಟೆನೂ ಸಿಗುತ್ತೆ. ಕೃಷ್ಣ ಜನ್ಮಾಷ್ಟಮಿ ಮಕ್ಕಳಿಗೆ ಬೇಕಾದಂತ ಬಟ್ಟೆಗಳು ಇವಾಗ ವರಮಹಾಲಕ್ಷ್ಮಿಗೆ ರಿಟರ್ನ್ ಗಿಫ್ಟ್ಸ್ ಅಂತ ಕೊಡ್ತಾರೆ. ತುಂಬಾ ಚೆನ್ನಾಗಿರ್ತದೆ. ಹೊಸದಾಗಿದೆ ನೋಡಿ, ನೀವು ನೋಡಿರ್ತಾರೆ, ಪ್ರತಿಯೊಂದು ನೋಡಿರ್ತಾರೆ. ಇದು ನಮ್ದೇ ಓನ್ ಪ್ರಾಡಕ್ಟ್. ತುಂಬಾ ಚೆನ್ನಾಗಿದೆ, ಸೂಪರ್ ನೋಡಿ. ಈ ತರ ಬ್ಯಾಂಡ್ಸ್ ಮೇಡಮ್ ಇವಾಗ ತುಂಬಾ ಬ್ಯೂಟಿಫುಲ್ ಆಗಿದೆ ಐಟಮ್ಸ್. ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ. ಈ ಐಟಮ್ ಮೇಡಮ್ ನೋಡಿ, ಈ ತರ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಇವಾಗ ಈ ತರ ಬ್ಯಾಗ್ ಗಳಿದೆ. ಇದರಲ್ಲಿ ಎಲ್ಲಾ ತರ ದೇವರುಗಳಿದೆ. ಆಂಜನೇಯ ಇದೆ, ಗಣೇಶ ಇದೆ, ಲಕ್ಷ್ಮಿ ಇದೆ, ಪ್ರತಿಯೊಂದು ಇದೆ. ತುಂಬಾ ಚೆನ್ನಾಗಿದೆ. ಆಮೇಲೆ ಇದು ನೋಡಿ, ಸ್ಟ್ಯಾಂಡರ್ಡ್ ಸೈಜಸ್ ಅಲ್ವಾ ಎಲ್ಲ ಒಂದೇ ಸ್ಟ್ಯಾಂಡರ್ಡ್. ಮೇಡಮ್ ಇದು ನೋಡಿ, ಇದು ಬ್ಯಾಗ್ ಜಾಬ್ ಸ್ಟ್ಯಾಂಡ್. ಇದು ನೀವು 8 ಅಡಿಗೆ ಬೇಕಾದ್ರೆ ಮಾಡ್ಬೋದು. 8 ಅಡಿವರೆಗೂ ನೀವು ಹೈಟ್ ಮಾಡ್ಕೋಬಹುದು. 8 ಅಡಿ ಅಗಲ ಮಾಡ್ಕೋಬಹುದು. ತುಂಬಾ ಇದೆ ಕ್ಲಾಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಒಂದು ಚೆನ್ನಾಗಿದೆ ಮೇಡಮ್. ನೋಡಿ, ಇವಾಗ ಇದು ವರಮಹಾಲಕ್ಷ್ಮಿಗೆ ಈ ಫೋಟೋಗಳಿಗೆಲ್ಲ ಅನ್ಸೋದಕ್ಕೆ ಗೆಜ್ಜೆ ವಸ್ತುಗಳು ಬಂದಿದೆ. ತುಂಬಾ ಚೆನ್ನಾಗಿದೆ. ಪರ್ಲಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಆಕ್ಚುಲಿ ಇದು ನಮ್ದು ಓನ್ ಪ್ರಾಡಕ್ಟ್. ತುಂಬಾ ಚೆನ್ನಾಗಿ ಹೋಗ್ತದೆ ನೋಡಿ. ಅದ್ರ ಜೊತೆಗೆ ಇವಾಗ ವರಮಹಾಲಕ್ಷ್ಮಿ ಅರ್ಥ ಕುಂಪ ಕೊಡ್ಬೇಕಂತ ಈ ತರ ಟ್ರೆಂಡ್ ಮಾಡಿದ್ದಾರೆ. ಈ ವರ್ಷ ಆಗಿರುವಂತ ಟ್ರೆಂಡ್ ಇದರಲ್ಲಿ ಇವಾಗ ವರಮಹಾಲಕ್ಷ್ಮಿ ಆಗಿರ್ಬಹುದು, ಆಮೇಲೆ ನಿಮ್ಗೆ ಗೃಹ ಪ್ರವೇಶಕ್ಕೆ ಆಗಿರ್ಬಹುದು, ವೆಡ್ಡಿಂಗ್ ಆಗಿರಬಹುದು, ಸೀಮಂತಕ್ಕೆ ಆಗಿರಬಹುದು. ಸೊ ಪ್ರತಿ ಒಂದು ಕೂಡ ಸಿಗ್ತಾ ಇದೆ. ಲೋಟಸ್ ಆಗಿರ್ಬಹುದು, ಎಲ್ಲಾ ಡಿಸೈನ್ಸ್ ನಿಮ್ಗೆ ಪ್ಯಾಕ್ ಟು ಪ್ಯಾಕ್ ಸಿಗ್ತಾ ಇರುವಂತದ್ದು. ಸೊ ಎಲ್ಲಾ ಕಲೆಕ್ಷನ್ಸ್ ಇರುತ್ತೆ. ನೀವು ಇಲ್ಲಿ ಬಂದು ಚೆಕ್ ಮಾಡಿ ನಿಮ್ಗೆ ಬೇಕಾಗಿರುವಂತದನ್ನ ನೋಡ್ಕೊಂಡು ಕೂಡ ನೀವು ತಗೊಳ್ಬಹುದು. ಸೊ ಹಾಗೆ ಇಲ್ಲಿ ನೀವು ನೋಡ್ತಾ ಇದೀರಲ್ಲ, ಇದು ಒಂದು ಇದು ಪೂಜಾಗೆ ಅಲ್ವಾ ಮಮ್ಮಿ ಇಡೋದು? ಪೂಜೆಗೆ ಇಡ್ಬೋದು, ಮತ್ತೆ ನಿಮ್ ಹೊಸಲಿಗೆ ಹಾಕೋದಕ್ಕೆ ನೋಡಿ. ಈ ತರ ಪೊಟ್ಟುಗಳು ಬೇಕಂದ್ರೆ ಅದು ಕೂಡ ಸಿಗುತ್ತೆ. ಪ್ರತಿಯೊಂದು ಕೂಡ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಒಂದ್ಸರಿ ನೋಡಿ. ಹೋಮು, ಸ್ವಸ್ತಿಕು, ಹಾ ಶ್ರೀ. ಓಕೆ, ಇದು ಹೊಸಲಿ ಸೈಡ್ ಅನ್ಸುತ್ತೆ. ಹೌದು ಹೌದು. ಎಲ್ಲ ಸ್ಟಿಕ್ ಆಗಿರುತ್ತೆ. ಜಸ್ಟ್ ನಿಮ್ಗೆ ಅದೊಂದು ತಗೊಂಡೋಗಿ ನಿಮ್ಗೆ ಯಾವ ಬಾಗಿಲಿಗೆ ಎಲ್ಲಿಗೆ ನೀವು ಅಟ್ಯಾಚ್ ಮಾಡ್ಬೇಕು ಮಾಡ್ಬೋದು. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅದ್ಭುತವಾಗಿದೆ. ಇದು ನಾರಾಯಣಂಗೆ. ಸೊ ಸಖತ್ತಾಗಿದೆ. ಇದರಲ್ಲಿ ಸೈಜಸ್ ಕೂಡ ಸಿಗುತ್ತೆ. ಸೈಜಸ್ ಸಿಗುತ್ತೆ. ವೆರಿ ನೈಸ್, ಸೂಪರ್. ಸೊ ನೆಕ್ಸ್ಟ್ ಅದೇ ಲಕ್ಷ್ಮಿ, ವರಮಹಾಲಕ್ಷ್ಮಿ ಕೊಡಿಸಿದಾಗ ಹಿಂದ್ಗಡೆ ಅಂದ್ರೆ ಸ್ಟಾರ್ಟಿಂಗ್ ಇದು ಚಿಕ್ಕದಾಗಿ ನೀವು ವರಮಹಾಲಕ್ಷ್ಮಿ ಶುರು ಮಾಡೋರಿಗೆ ಒಂದು ಬೇಸಿಕ್ ಆಗಿ ಹೂವಿನ ಅಲಂಕಾರ ಮಾಡೋದಕ್ಕೋಸ್ಕರ ಅಂತ ಈ ರೀತಿ ಎಲ್ಲ ನಿಮ್ಗೆ ಸ್ಟ್ಯಾಂಡ್ ಗಳು ಸಿಗುತ್ತೆ. ಇಲ್ಲ ಅಂದ್ರೆ ತೆಂಗಿನಕಾಯಿಗೆ ಕಟ್ಟುವಂತದ್ದು ಈ ರೀತಿ ಇರುತ್ತೆ. ಇದನ್ನು ಕೂಡ ನೀವು ಯೂಸ್ ಮಾಡಬಹುದು. ಸೊ ನೋಡಿ, ಸಿಂಗಲ್ ಹಾರ ಹಾಕೋದಕ್ಕೆ. ಸೊ ಎಲ್ಲಾ ರೀತಿನೂ ಸಿಗುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ. ನಿಮ್ಗೆ ಇಲ್ಲಿ ಬಂದ್ರೆ ಸೊ ವರಮಹಾಲಕ್ಷ್ಮಿಗೆ ಬೇಕಾಗಿರುವಂತ ಲೆಗ್ಸ್, ಹ್ಯಾಂಡ್ಸ್ ಎಲ್ಲಾನು ಕೂಡ ಸಿಗುತ್ತೆ. ಬ್ಯಾಂಗಲ್ಸ್ ಆಗಿರ್ಬಹುದು, ಡೆಕೋರೇಷನ್ ಪರ್ಪಸ್ ಆಗಿರಬಹುದು, ಸೊ ರಿಟರ್ನ್ ಗಿಫ್ಟ್ ಆಗಿರಬಹುದು, ಎಲ್ಲಾನು ಕೂಡ ಸಿಗ್ತಾ ಇದೆ. ನೀವು ನೋಡ್ತಾ ಇರೋದು ಎಲ್ಲಾನು ಡಿಸ್ಪ್ಲೇ ಆಗಿರುತ್ತೆ. ಬಟ್ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದ್ರೆ ಕಲೆಕ್ಷನ್ಸ್ ಗಳನ್ನ ಮಾತ್ರ ನೀವು ಸುಮಾರು ನೋಡ್ಬಹುದು. ನೋಡಿ, ಇಲ್ಲಿ ನಾನ್ ನಿಮ್ಗೆ ಮನೆಗಳು ಕೂಡ ನಿಮ್ಗೆ ತೋರಿಸ್ತೀನಿ. ಏನೆಲ್ಲ ಕಲೆಕ್ಷನ್ಸ್ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಇಲ್ಲಿ ನಿಮ್ಗೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು. ವಾವ್, ರಿಟರ್ನ್ ಗಿಫ್ಟ್ ಕೊಡಕ್ಕೆ ಚೆನ್ನಾಗಿದೆ. ಸೂಪರ್, ಸಖತ್ತಾಗಿದೆ ನೋಡಿ. ಸೊ ನೋಡಿ, ಇಲ್ಲೆಲ್ಲ ನಿಮ್ಗೆ ಇದು ಬಾಳೆಕಂದು ಸ್ಟ್ಯಾಂಡ್ ಇದೆ. ಸೊ ಹಾಗೆ ನೀವು ಇಲ್ಲಿ ಎಲಿಫೆಂಟ್ ನೋಡಬಹುದು. ಈ ಸ್ಟ್ಯಾಂಡ್ಸ್ ಗಳು ತುಂಬಾನೇ ಟ್ರೆಂಡ್ ಆಗಿರೋದು ಈ ವರ್ಷದಲ್ಲಿ. ಸೊ ಲಾಸ್ಟ್ ಇಯರ್ ಇತ್ತು, ಬಟ್ ಈ ವರ್ಷ ತುಂಬಾನೇ ಟ್ರೆಂಡ್ ಆಗಿದೆ. ನಾರ್ಮಲ್ ಈಗ ನಿಲ್ಸೋದಷ್ಟು ಬೇಕಾದ್ರೆ. ವಾವ್, ತುಂಬಾ ಚೆನ್ನಾಗಿದೆ ಮ್ಯಾಮ್. ಇದು ನೀವು ನೋಡ್ಬೋದು, ಅರ್ಶಿನ ಕುಂಕುಮಕ್ಕೆ ರಿಟರ್ನ್ ಗಿಫ್ಟ್ ಕೊಡುವಂತ ಬಳೆ ಕಟ್ಟಿರೋದು. ಇದ್ರಲ್ಲಿ ಅರ್ಶಿನ ಕುಂಕುಮ 6 ಬಳೆ ಬರುತ್ತೆ. ಈ ತರ ಕಟ್ಟಿರ್ತೀವಿ. ಇದ್ರಲ್ಲಿ ನಿಮ್ಗೆ ಯಾವ ಪ್ಯಾಟರ್ನ್
ಚೂಸ್ ಮಾಡ್ತಿರೋ ಆ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಮಾಡಿ ಕೊಡ್ತೀವಿ. Wow. ಆದ್ರೆ ಇದೆಲ್ಲ ನಿಮ್ಗೆ ರೆಡಿ ಸ್ಟಾಕ್ ಇರಲ್ಲ, ಕಸ್ಟಮೈಸ್ ಎಷ್ಟು ಬೇಕಾದ್ರೂ ಕೂಡ ಸಿಗುತ್ತೆ. ಎಷ್ಟು ಬೇಕಾದ್ರೂ ಸಿಗುತ್ತೆ. ಸೊ ನೋಡಿ ನಿಮ್ಗೆ ಇದರಲ್ಲೇ ಆಲ್ಮೋಸ್ಟ್ ಹೆಂಗಿಲ್ಲ ಅಂದ್ರೂ ಕೂಡ ನಿಮ್ಗೆ ಒಂದು 200-300 ಪೀಸಸ್ ಇದೆ ನಿಮ್ಗೆ ಇಲ್ಲಿ ರೆಡಿ ಸ್ಟಾಕ್ಸ್. ಸೊ ನೀವು ಎಷ್ಟು ಕೇಳ್ತಿರೋ ಕಸ್ಟಮೈಸ್ ಆ ರೀತಿ ಅವರು ಕೂಡ ರೆಡಿ ಮಾಡ್ಕೊಡ್ತಾರೆ. ನೋಡ್ಬೋದು ಗ್ಲಾಸ್ ಬ್ಯಾಂಗಲ್ಸ್ ಕಲೆಕ್ಷನ್. ಇದ್ರಲ್ಲಿ ನಿಮ್ಗೆ 10 to 12 ವೆರೈಟೀಸ್ ಕಲೆಕ್ಷನ್ಸ್ ಇರುತ್ತೆ. ವಾವ್, ಗಾಜಿನ ಬಳೆಗಳಲ್ಲೇ ನಿಮ್ಗೆ ಬೇಸಿಕ್ ನಿಮ್ಗೆ ಏನಂತ ಚುಕ್ಕಿ ಬಳೆ ಆಗಿರ್ಬೋದು, ಆಮೇಲೆ ಕಲರ್ ಬ್ಯಾಂಗಲ್ಸ್ ಆಗಿರ್ಬೋದು. ಇದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಬ್ಯಾಂಗಲ್ಸ್. ಸೊ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತ ಜೆಲ್ಲಿ ಬ್ಯಾಂಗಲ್ಸ್. ಈ ವರ್ಷ ನೀವು ನೋಡ್ತಾ ಇರ್ಬೋದು 2026 ಅಲ್ಲಿ ಇರುವಂತದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತದ್ದು. ಅದ್ರಲ್ಲಿ ನಿಮ್ಗೆ ಕಲರ್ಸ್ ಗಳು ಕೂಡ ನೀವು ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಇನ್ನ ನೀವು ಬಿಂದೀಸ್ ನ ನೋಡ್ತೀರಾ. ಸೊ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಬೇಕಾಗಿರುವಂತ ಬಿಂದೀಸ್ ಆಗಿರ್ಬೋದು, ನಿಮಗೆ ನಾರ್ಮಲ್ ಆಗಿರುವಂತದ್ದು ಬ್ರೈಡಲ್ ಆಗಿರಬಹುದು, ಕ್ಲಿಪ್ಸ್ ಆಗಿರಬಹುದು. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಇಲ್ಲಿ ಬಂದ್ರೆ ನಿಮ್ಗೆ ಎಲ್ಲಾ ಕಲೆಕ್ಷನ್ಸ್ ನಿಮ್ಗೆ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ. ಬ್ಯಾಂಗಲ್ಸ್ ಗಳನ್ನ ನೀವು ಇಲ್ಲಿ ಎಲ್ಲಾ ರೀತಿನೂ ಸಿಗುತ್ತೆ. ಇಲ್ಲಿ ಬ್ರೈಡಲ್ ಆಗಿರಬಹುದು, ಡೈಲಿ ವೇರ್ ಆಗಿರಬಹುದು, ಗಾಜಿನ ಬಳೆಗಳಾಗಿರ್ಬಹುದು, ಎಲ್ಲ ಕೂಡ ಕಂಪ್ಲೀಟ್ ಆಗಿ ಸಿಗುತ್ತೆ. ಅಂತ ಕುಂಕುಮದ ಪ್ಯಾಕೆಟ್ ಆಗಿರ್ಲಿ, ಬ್ಲೌಸ್ ಪೀಸ್ ಆಗಿರ್ಲಿ, ಮತ್ತೆ ಕೂಮ್ಸು, ಬಿಂದಿ, ಮತ್ತೆ ಚಾಂದ್ ಅಂತವೆಲ್ಲ ಚಿಕ್ಕ ಚಿಕ್ಕ ಐಟಮ್ಸ್ ಏನೇನಿದೆ ಕಾಸ್ಮೆಟಿಕ್ಸ್ ಎಲ್ಲಾನು ಕಂಪ್ಲೀಟ್ ಆಗಿ ಎಲ್ಲ ಸಿಕ್ಬಿಡುತ್ತೆ. ರಿಟರ್ನ್ ಗಿಫ್ಟ್. ಸೊ ಎಲ್ಲ ಹೇಳ್ಬೇಕಂದ್ರೆ ಒನ್ ಶಾಪ್ ಡೆಸ್ಟಿನೇಷನ್ ತರ ನಿಮ್ಗೆ ಪ್ರತಿಯೊಂದು ಇಲ್ಲಿಗೆ ಬಂದ್ರೆ ನಿಮ್ಗೆ ಸಿಗತ್ತೆ. ಇಲ್ಲಿ ನೀವು ನೋಡ್ಬೋದು ಭರತನಾಟ್ಯಂ ಸೆಟ್ ಇರುತ್ತೆ. ಇದ್ರಲ್ಲಿ ನಿಮ್ಗೆ ಫಸ್ಟ್ ಕ್ವಾಲಿಟಿ ಮತ್ತೆ ಸೆಕೆಂಡ್ ಕ್ವಾಲಿಟಿ ಆ ತರ ಕ್ವಾಲಿಟೀಸ್ ಬರುತ್ತೆ ನಿಮ್ಗೆ ವೇರಿಯೇಷನ್ ಅಲ್ಲಿ. ಓಕೆ. ಮತ್ತೆ ಇದೆಲ್ಲ ನಿಮ್ಗೆ 1 ಗ್ರಾಮ್ ಗೋಲ್ಡ್ ಪ್ಲೇಟಿಂಗ್ ಬ್ಯಾಂಗಲ್ಸ್ ಆಗಿರುತ್ತೆ. ಇದಕ್ಕೆಲ್ಲ ವಾರಂಟಿ ಕಾರ್ಡ್ಸ್ ಬರುತ್ತೆ. ಓಕೆ. ಇದೆಲ್ಲ ಕಲೆಕ್ಷನ್ಸ್ ಜಾಸ್ತಿ ಬರುತ್ತೆ. ಇದೆಲ್ಲ ನೀವು ನೋಡೋದಾದ್ರೆ ಜಡವು ಕಲೆಕ್ಷನ್ಸ್ ಇರುತ್ತೆ. ಇದ್ರಲ್ಲಿ ನೀವು ನೋಡ್ಬೋದು ಜಡಬಿಲ್ಲ. ವಾವ್, ಎಷ್ಟು ಅದ್ಭುತವಾಗಿದೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮ್ಯಾಮ್. ತುಂಬಾ ವೈರಲ್ ಆಗಿರುವಂತದ್ದು ಇದು. ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದೇ ಜಡವು ಸೆಟ್. ಹೌದು. ಇದ್ರಲ್ಲಿ ನೀವು ನೋಡ್ಬೋದು ಕಲೆಕ್ಷನ್ಸ್ ಏನೇನಿದೆ ನಿಮ್ಗೆ ಪ್ರತಿಯೊಂದು ಸಿಗುತ್ತೆ. ಮೂಗ್ನತ್ತು, ಸರ, ಚೈನು, ಇಯರ್ ಕಪ್ಸ್ ನೋಡಿ ಎಷ್ಟೆಲ್ಲಾ ವೆರೈಟೀಸ್ ಇರುತ್ತೆ. ಇದೆಲ್ಲ ಡಿಸ್ಪ್ಲೇ ಇರುವಂತದ್ದು. ನಿಮ್ಗೆ ಇದು ಎಷ್ಟು ಬೇಕಾದ್ರೂ ಕೂಡ ಕಲೆಕ್ಷನ್ಸ್ ಗಳು ಸಿಗುತ್ತೆ. ಇದಲ್ಲದೆ ಕೂಡ ನಿಮ್ಗೆ ಜ್ಯುವೆಲ್ರಿಗಳಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲಾ ಜ್ಯುವೆಲ್ರಿಗಳು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಹಾಗೆ ನೆಕ್ಸ್ಟ್ ಇಯರ್ ಚೈನ್ ಅಂತ ಕಿವಿ ಮಾಟಿಯಲ್ಲೂ ನಿಮ್ಗೆ ಕಲೆಕ್ಷನ್ಸ್ ಇದೆ, ನೋಡ್ಬೋದು. ವಾವ್, ನೋಡಿ ಅದರಲ್ಲಿ ನಿಮ್ಗೆ ವೆರೈಟೀಸ್ ಇರುತ್ತೆ. ಚೆನ್ನಾಗಿದೆ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಮತ್ತೆ ಬೈತಲೆ ಬೊಟ್ಟು, ಪೆಂಡೆಂಟ್ ಆಗಿರ್ಲಿ, ಇದೆಲ್ಲಾನು ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಈ ತರ ನೋಡಿ ಇದು ಎಷ್ಟು ಅದ್ಭುತವಾಗಿದೆ ನೋಡಿ, ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಸಕ್ಕತ್ತಾಗಿದೆ ನೋಡಿ. ವಾವ್, ವೆರಿ ನೈಸ್. ಮತ್ತೆ ಹುಳಿ ಹಳ್ಳಿ ಸಿಕ್ಕಾಪಟ್ಟೆ ಇವೆಲ್ಲ ಚೆನ್ನಾಗಿದೆ. ಸೈಜಸ್ ಸಿಗುತ್ತೆ ನಿಮ್ಗೆ, ಚಿಕ್ಕದ್ರಿಂದ ಹಿಡಿದು ದೊಡ್ಡ ತನಕ. ಇದೆಲ್ಲ ಬಾಯ್ಸ್ ಅದೇ ಇದು ಹಾಕಿದಾಗ ಪೆಂಡೆಂಟ್ ಹಾಕೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇಲ್ಲೆಲ್ಲ ನೀವು ಕಲೆಕ್ಷನ್ಸ್ ನೋಡ್ಬೋದು. ಇದ್ರಲ್ಲಿ ನಿಮ್ಗೆ ವರಮಹಾಲಕ್ಷ್ಮಿಗೆ, ಅಮ್ಮವಾರಿಗೆ, ಮುಖವಾಡಕ್ಕೆ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ರೆಡಿ ಮಾಡ್ಕೊಡ್ತೀರಾ. ಇದರಲ್ಲಿ ನಿಮಗೆ ಬೇಕಾದಷ್ಟು ಕಲೆಕ್ಷನ್ಸ್ ಇರುತ್ತೆ. ದೇವ್ರಿಗೆ ಅಂತ ಅಲ್ಲ, ಇವಾಗ ನಿಮ್ ಎಂಗೇಜ್ಮೆಂಟ್ ಆಗಿರ್ಲಿ, ಮುಹೂರ್ತಮ ಆಗಿರ್ಲಿ, ಯಾವ್ದಕ್ಕಾದ್ರೂ ಬಂದ್ರೆ ನಿಮ್ಗೆ ಒನ್ ಶಾಪ್ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ಇದು ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ, ವಿಂಟೇಜ್ ಜ್ಯುವೆಲ್ರೀಸ್ ಅಂತ ಹೇಳ್ಬಿಟ್ಟು. ಇದ್ರಲ್ಲೂ ಅಷ್ಟೇ ನಿಮ್ಗೆ 2-3 ಪ್ಯಾಟರ್ನ್ಸ್ ತುಂಬಾನೇ ಕಲೆಕ್ಷನ್ಸ್ ಇರುತ್ತೆ. ಇದ್ರಲ್ಲೂ ಓಲ್ಡ್ ಸೆಟ್ ಬರುತ್ತೆ. ಸೊ ನೋಡಿ ಬ್ಯಾಂಗಲ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಅಲ್ಲಿ ನಿಮ್ಗೆ ತುಂಬಾ ವೆರೈಟೀಸ್ ಗಳು ಸಿಗುತ್ತೆ. ಬ್ಯಾಂಗಲ್ಸ್ ಅಲ್ಲೂ ಅಷ್ಟೇ ನಿಮ್ಗೆ ಸ್ಯಾರಿ ಮ್ಯಾಚಿಂಗ್, ಬ್ರೈಡಲ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ. ಸೊ ಅಂದ್ರೆ ಇಲ್ಲಿಗೆ ಬಂದ್ರೆ ಕಂಪ್ಲೀಟ್ ಆಗಿ ಸಿಕ್ಬಿಡುತ್ತೆ. ಸೊ ನೋಡಿ ಇವ್ರ ಹತ್ರ ಏನೆಲ್ಲ ಕಲೆಕ್ಷನ್ ಸಿಗುತ್ತೆ ಅನ್ನೋದಕ್ಕೆ ಇಲ್ಲಿ ವರಮಹಾಲಕ್ಷ್ಮಿ ಕಲೆಕ್ಷನ್ಸ್ ಎಲ್ಲಾನು ಕೂಡ ತೋರಿಸ್ತಾ ಇದೆ ನೋಡಿ. ಸೊ ಡೆಕೋರೇಷನ್ ಪರ್ಪಸ್ ಬೇಕಾಗಿರುವಂತದ್ದು. ಸೊ ಹಾಗೆ ಇಲ್ಲಿ ನೀವು ನೋಡ್ತಾ ಇರಲ್ಲ ವರಮಹಾಲಕ್ಷ್ಮಿ ಆಗಿರಬಹುದು, ಕೈಕಲ್ ಆಗಿರಬಹುದು, ಹಾಗೆ ಬ್ಯಾಕ್ ಡ್ರಾಪ್ ಆಗಿರಬಹುದು, ಬ್ಯಾಕ್ ಸ್ಕ್ರೀನ್ ಆಗಿರಬಹುದು, ಫ್ಲವರ್ಸ್ ಆಗಿರಬಹುದು, ಕಂಪ್ಲೀಟ್ ಆಗಿ ಎಲ್ಲಾನು ಕೂಡ ಸಿಗ್ತಾ ಇದೆ. ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಾನೆ ಡೆಫಿನೆಟ್ಲಿ ಹೇಳ್ಬಹುದು. ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಇದು ನಿಮ್ಗೆ ಜಸ್ಟ್ ಶೋ ಪೀಸ್ ಆಗಿರುತ್ತೆ. ನಿಮ್ಗೆ ಯಾವ ರೀತಿ ಕಸ್ಟಮೈಸ್ ನೀವು ಕೇಳ್ತಿರೋ ಆ ರೀತಿನೂ ಕೂಡ ಇವ್ರು ನಿಮ್ಗೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ. ಬಟ್ ಆದಷ್ಟು ಬೇಗ ಹಬ್ಬಕ್ಕಿಂತ ಮುಂಚಿತವಾಗಿ ಬೇಗ ಬಂದ್ರೆ ನಿಮ್ಗೆನೆ ತುಂಬಾನೇ ಒಳ್ಳೇದು, ಬೇಗ ಕೆಲಸಗಳಾಗುತ್ತೆ. ಹಾಗಾಗಿ ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿದೆ. ಮತ್ತೊಂದು ನಿಮ್ಗೆ ತೋರಿಸ್ತೀನಿ ಬನ್ನಿ ಇಲ್ಲಿ. ಸೊ ನೋಡಿ ಇಲ್ಲಿ ಇದೊಂದು ಮತ್ತೊಂದಿದೆ ನೋಡಿ, ಎಷ್ಟು ಅದ್ಭುತವಾಗಿದೆ. ಬ್ಯಾಕ್ ಡ್ರಾಪ್ ಆಗಿರಬಹುದು ನೋಡಿ,
ಯಾವ ರೀತಿ ಇದೆ, ತುಂಬಾ ಚೆನ್ನಾಗಿದೆ ನೋಡ್ತಾ ಇದೀರಲ್ಲ. ಸೊ ಪ್ರತಿಯೊಂದು ಕೂಡ ಅಲಂಕಾರಿಕವಾಗಿ ಬೇಕಾಗಿರುವಂತ ಹಬ್ಬಕ್ಕೆ ಬೇಕಾಗಿರುವಂತದ್ದು ಎಲ್ಲಾನು ಕೂಡ ನಿಮ್ಗೆ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ. ಇಲ್ಲಿ ನಿಮ್ಗೆ ಬ್ರಾಸ್ ಆಗಿರ್ಬೋದು, ನೀವ್ copper ಇಲ್ಲೇ ಆಗಿರ್ಬೋದು. ನೋಡ್ಬೋದು ನಾವ್ ಹೇಗೆ ಡೆಕೋರೇಷನ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ನಿಮ್ ಮನೆಗೆ ಏನೇನ್ ಬೇಕು ಆ ಹೌದು. ಕಡೆ ಈ ಕಡೆ ಇಡೋದಕ್ಕೆ ಡೆಕೋರೇಷನ್ Wow. ಐಟಮ್ಸ್ ಅದಾದ್ರೆ ಸಖತ್ತಾಗಿದೆ ನೋಡಿ. ನೋಡಿ ದೀಪ ಕಟ್ಟ ಅಂತ ಫ್ಲವರ್ಸ್ ಎಲ್ಲಾನು ಬಂದಿದೆ ಸ್ಟಾಕ್. ಸೂಪರ್ ಸಖತ್ತಾಗಿದೆ ನೋಡಿ. ಸೊ ಮದ್ವೆಗ್ ಬೇಕಾಗಿರುವಂತ ಡೆಕೋರೇಷನ್ ಎಲ್ಲಾನು ಕೂಡ ಸಿಕ್ಬಿಡತ್ತೆ ಒಂದೇ ಜಾಗದಲ್ಲಿ ನಿಮ್ಗೆ ಸಿಗೋವಂಥದ್ದು. ಕಂಪ್ಲೀಟ್ ಆಗಿ ನಿಮ್ಗೆ ಇಲ್ಲಿ ಬಂದ್ರೆ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತ ಇವಾಗ definitely ನಾವು ಹೇಳ್ಬೋದು. ಫೆಸ್ಟಿವಲ್ ಟೈಮ್ ಅಂತ ಹೇಳಿ ಬರೀ ನಮ್ ದೇವ್ರದ್ದು ಮಾತ್ರ ತೋರಿಸ್ತಾ ಇದೀವಿ. ಹಾಗಂತ ದೇವ್ರದೇ ಅಂತಲ್ಲ, ನೀವು ಮ್ಯಾರೇಜ್ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಹಲ್ದಿ ಫಂಕ್ಷನ್ ಆಗಿರ್ಬೋದು, ಯಾವ್ದೇ ಫಂಕ್ಷನ್ ಬಂದ್ರೆ ನಿಮ್ಗೆ ಡಾಲ್ಸ್ ಆಗಿರ್ಲಿ, ನಿಮ್ಗೆ ಏನೇನ್ ಬೇಕು ರಿಲೇಟಬಲ್ಸ್ ಮತ್ತೆ ಇದ್ರು ನಾವು ತೋರಿಸ್ತೀವಿ. ಇಲ್ಲ ಅಂದ್ರೆ ಕಸ್ಟಮೈಸ್ ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ. ಮತ್ತೊಂದ್ಸರಿ ಅಡ್ರೆಸ್ ಬಗ್ಗೆ ಹೇಳ್ಬಿಡಿ ಮೇಡಮ್. ನಮ್ಮ ಅಡ್ರೆಸ್ ಬಂದ್ಬಿಟ್ಟು 8th ಕ್ರಾಸ್ ಮಲ್ಲೇಶ್ವರಂ ಶ್ರೀ ಕನಿಕಾ ಪರಮೇಶ್ವರ್ ಟೆಂಪಲ್ ಬ್ಯಾಕ್ ಸೈಡ್ ರೋಡ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಶ್ರೀ ಕನಿಕಾ ಬ್ಯಾಂಗಲ್ಸ್ ಶ್ರೀ ಆಪೋಸಿಟ್ ಅಲ್ಲಿ. ಕನಿಕಾ ಬ್ಯಾಂಗಲ್ಸ್ ಆಪೋಸಿಟ್ ವಾಸವಿ ಮಾಲ್ ಇರುತ್ತೆ. ಅದು ಇಲ್ಲ ಅಂದ್ರೆ ಭವಾನಿ ಕಾಫಿ ಲೊಕೇಶನ್ ಇಟ್ಕೋಬಹುದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.